ಮಂತ್ರಾಲಯದ ಗುರುಸಾರ್ವಭೌಮರ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎದುರಿಗೆ 3 ವರ್ಷದಿಂದ ಪ್ರಪ್ರಥಮ ಬಾರಿಗೆ ರಾಯರ ಸೇವೆಗಾಗಿ ಬಂದಿರತಕ್ಕಂತಹ ದಯಾನಂದರವರಿಗೆ ರಾಯರ ಅನುಗ್ರಹದ ಆಶೀರ್ವಾದವನ್ನ ನಾವು ಇವತ್ತು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಆಶೀರ್ವಾದ ಇಡೀ ಜೀವನ ಪರ್ಯಂತ ಅವರಿಗೆ ಭಗವಂತನ ಶ್ರೀರಕ್ಷೆಯಾಗಿ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅಲ್ಲಿ ಧರ್ಮಪತ್ನಿಯರು ಬನ್ನಿ, ಇನ್ನೊಂದು ಚೌಕಡ. ಬನ್ನಿ, ರಾಯರ ಪ್ರಸಾದ ಬನ್ನಿ. ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ತಾಮಕಾರದೇವ ಕೂತ್ಕೊಳ್ಳಿ. ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಅಧಿಕಾರಿಗಳಿಗೂ ಕೂಡ ರಾಯರ ಪ್ರಸಾದವನ್ನ ಜಯರಾಮ್ ಅವ್ರ ಕಡೆಯಿಂದ ಕೊಟ್ಟು ಕಳಿಸ್ತೀನಿ. 13 ಜನ ನೂತನ ಪದಾಧಿಕಾರಿಗಳಿಗೂ ಸಹ ರಾಯರ ಪ್ರಸಾದವನ್ನು ತಲುಪಿಸಬೇಕು ಅಂತ ಹೇಳಿ ರಾಯರ ರಂಗಮಂದಿರದ ಒಂದು ಪ್ರಾರ್ಥನೆ. ಐಕ್ಯ ಮಂಜುನಾಥ್ ಅವರು ಕೂಡ ಒಂದು ಅನುಗ್ರಹ ಇರಬೇಕು. ಆ ಅನುಗ್ರಹ ಇವತ್ತು ಈ ದಂಪತಿಗಳಿಗಿದೆ ಅಂತ ಹೇಳ್ತಾ ನಮ್ಮ ರಾಯರ ರಂಗಮಂದಿರದ ಕಡೆಯಿಂದ ರಾಯರ ಪ್ರಸಾದ ರೂಪದಲ್ಲಿ ಅವರಿಗೆ ಒಂದು ಅಭಿನಂದಿಸುವಂತಹ ಕಾರ್ಯಕ್ರಮ. ಅಂತ ಹೇಳಿ ಅವರ ಕುಲದೇವರನ್ನ, ಗ್ರಾಮದೇವರನ್ನ, ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವನ್ನ ಪಡೆದು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರ 3 ವರ್ಷದ ಅವಧಿಯಲ್ಲಿ
ಚನ್ನರಾಯಪಟ್ಟಣದಲ್ಲಿ ಪತ್ರಿಕಾ ರಂಗದಲ್ಲಿ ಯಾವುದಾದರೂ ಒಂದು ವಿಶೇಷ ಸಾಧನೆಯನ್ನು ಅವರು ಮಾಡಬೇಕು ಅಂತೇಳಿ ನಾವಿವತ್ತು ಮಂತ್ರಾಲಯದ ಅಜ್ಞಾನುಸಾರ ನಡೀತಾ ಇರತಕ್ಕಂತಹ ರಾಯರ ರಂಗಮಂದಿರಕ್ಕೆ ಭಗವಂತನ ಆಶೀರ್ವಾದ ಒಂದು ಸಂಕೇತವನ್ನು ನಿಮಗೆ ಕೊಡ್ತೇವೆ ಬನ್ನಿ ಅಂತ ಕರೆದಿದ್ದೇವೆ. ಅವರು ನಾನು ಕರೆದ ತಕ್ಷಣವೇ ಕೇವಲ ನಾನು ಫೋನ್ ಕರೆನಲ್ಲಿ ಕರೆದಾಗ ಖಂಡಿತ ಬರ್ತೀನಿ, ನೀವು ಹೇಳಿದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಕುಟುಂಬ ಪರಿವಾರ ಸಮೇತವಾಗಿ ಈ ದಿವಸ ನಮ್ಮ ರಾಯರ ರಂಗಮಂದಿರಕ್ಕೆ ಬಂದಿದ್ದಾರೆ. ಅವರು ದಯಮಾಡಿ ರಾಯರ ಮುಂಭಾಗದಲ್ಲಿ ಬಂದು ಕುಳಿತುಕೋಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಬನ್ನಿ, ಹಿರಿಯರ ಆಶೀರ್ವಾದದಂತೆ ನೀವು ಬರಬೇಕಷ್ಟೇ. ಬಂದು ಕೂತ್ಕೊಳ್ಳಿ. ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಗಳ ಚನ್ನರಾಯಪಟ್ಟಣದ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಹಿತೈಷಿಗಳು ರಾಯರ ಪರಮ ಭಕ್ತರು ಆದಂತಹ ಶ್ರೀಯುತ ದಯಾನಂದರವರು ಎಷ್ಟೋ ದಿವಸದ ಅವರ ಕನಸಿನಂತೆ ಭಗವಂತನ ಅನುಗ್ರಹವನ್ನು ಪಡೆದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬಂದಂತಹ ಶ್ರೀಯುತ ದಯಾನಂದರವರು ಹಿಂದೆಂದೂ ಯಾರೂ ಮಾಡದಂತಹ